ಹೂನ ಯಾಕೆ ವಿಶೇಷ ಅಂತ ಹೇಳ್ತಾರೆ ಅನ್ನೋದಕ್ಕೆ ನಾನು ಹೂ ತೋರಿಸ್ತೀನಿ. ಇದನ್ನ ಒಂದ್ಸಲ ನೋಡಿ ಫ್ರೆಂಡ್ಸ್, ಯಾಕಂದ್ರೆ ಈಗಿನ ಇದರಲ್ಲಿ ಜನಗಳಿಗೆ ತುಂಬಾ ಜನ ಗೊತ್ತಿಲ್ಲ ಇದು ಯಾಕೆ ಈ ಹೂ ವಿಶೇಷ ಅಂತ ಹೇಳಿ. ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ನೋಡಿ. ಈ ಅರ್ಕಪುಷ್ಪ ಅಂದ್ರೆ ಮುತ್ತುಗದ ಹೂಗೂ ರಥಸಪ್ತಮಿಗೂ ಏನು, ಸೂರ್ಯನಿಗೂ ಏನು ಸಂಬಂಧ ಅಂತಂದ್ರೆ, ಸೂರ್ಯನ ರಥಕ್ಕೆ 7 ಕುದುರೆಗಳಿದೆ, ಆದರೆ ಒಂದೇ ಒಂದು ಚಕ್ರ, ಸೂರ್ಯ ಸಾರಥಿಯಾಗಿರ್ತಾನೆ. ಈ ಹೂವಿನಲ್ಲೂ ಕೂಡ 7 ದಳಗಳಿದೆ, 1 2 3 4 5 6 7. ಅದಕ್ಕೆ ಒಂದೇ ಒಂದು ಸಾರಥಿಯಾಗಿ ಈ ಒಂದು ಮಧ್ಯದ ಶಲಾಕೆ ಇರುತ್ತೆ. ಇದು ಸೂರ್ಯನ ರಥವನ್ನ ಹೋಲುತ್ತೆ, ಹಾಗೂ ಬಣ್ಣ ಕೂಡ ಆಗ ತಾನೇ ಉದಯಿಸ್ತಾ ಇರುವಂತಹ ಹಳದಿ ಮಿಶ್ರಿತ ಆರೆಂಜ್ ಕಲರ್ ಒಂದು ಹೂ ಕಲರ್ ಹೊಂದಿದೆ. ಸಂಪೂರ್ಣವಾಗಿ ಸೂರ್ಯನ ರಿಸೆಂಬಲೆನ್ಸ್ ಅನ್ನು ಹೊಂದಿರೋದ್ರಿಂದ ಈ ಹೂವನ್ನ ರಥಸಪ್ತಮಿಗೆ ಅತ್ಯಂತ ವಿಶೇಷವಾಗಿ ಬಳಸ್ತಾರೆ. ಮನೆ ಮುಂದೆ ಚಕ್ರಾಕಾರದ ಸೂರ್ಯ ರಂಗೋಲೆಯನ್ನ ಬಿಟ್ಟು ಅದರಲ್ಲಿ ಈ ಒಂದು ಮುತ್ತಕದ ಹೂ 7 ಮುತ್ತಕದ ಹೂವನ್ನ ಇಟ್ಟು ಅರಿಶಿನ ಕುಂಕುಮ ಇಟ್ಟು ಸಗಣಿಯನ್ನ ಮಧ್ಯೆ ಇಟ್ಟು ಪೂಜೆ ಮಾಡಿದಾಗ ಅದು ಸಂಪೂರ್ಣವಾಗಿ ರಥಸಪ್ತಮಿಯ ಸೂರ್ಯನಿಗೆ ಅರ್ಘ್ಯವನ್ನ ನೀಡಿದಾಗೆ ಅದು ಒಂದು ಅರ್ಥವನ್ನ ಕೊಡುತ್ತೆ.